ಯಾರು ನಿಂತ್ಕೊಂಡ್ರೆ ಅಭ್ಯರ್ಥಿ NDA ಅಭ್ಯರ್ಥಿ ನಿಂತ್ಕೊಂಡ್ರೆ ಕಾಂಗ್ರೆಸ್ ಅಭ್ಯರ್ಥಿ ನಿಂತ್ಕೊಂಡ್ರೆ ಯಾರು ಯಾರು ಒಳ್ಳೆ ವ್ಯಕ್ತಿ ಅವನೇ ಅವ್ನು ನೋಡಿ ವೋಟ್ ಮಾಡ್ತೀವಿ. ಒಳ್ಳೆ ವ್ಯಕ್ತಿ ಯಾರು ನೋಡಿ ಅವರು ಕೊಡ್ತೀವಿ. ಯಾರು ನಿಂತ್ಕೊಳ್ಳಿ. ಈಗ ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಬೇಕು ಅಂತ ಹೇಳಿದ್ದಾರೆ. ಅದು ಮಾಡಬೇಕಾದ ಅವಶ್ಯಕತೆನೇ ಇರಲಿಲ್ಲ. 5 ತಾಲೂಕನ್ನ ಒಂದು ಜಿಲ್ಲೆ ಇದು ಮಾಡೋದು ದಕ್ಷಿಣ ತಾಲೂಕು ಅಂತ ಮಾಡ್ಬೋದಾ? ಅವಶ್ಯಕತೆನೇ ಇರಲಿಲ್ಲ. ಹೆಂಗಿತ್ತು ಹಂಗೆ ನಡ್ಕೊಂಡು ಹೋಗಿದ್ರೆ ಆಗಿತ್ತು. ಏನು ಹೇಳೋಕ್ಕಾಗಲ್ಲ. ಏನೇನೋ ಮಾಡೋಕ್ಕೆ ಗಿಮಿಕ್ ಇವೆಲ್ಲ ಗಿಮಿಕ್ಗಳು ಬರ್ತಾವೆ ಮಾಡೋಕ್ಕೆ ಏನಾದರೂ ಯಾರನ್ನು ಕ್ಯಾಂಡಿಡೇಟ್ ನಿಲ್ಲಿಸ್ತಾರೆ ಅವ್ರು ನೋಡೋಣ. ಒಳ್ಳೆ ವ್ಯಕ್ತಿ ಯಾರವ್ರೆ ಈಗ ನಿಂತಿರೋ ಪೈಕಿಲೆ. ಈಗ ನಿಖಿಲ್ನವರು ನಿಂತ್ಕೋಬೋದು, ಯೋಗೇಶ್ವರು ನಿಂತ್ಕೋಬೋದು. ವ್ಯಕ್ತಿ ನೋಡ್ತೀವಿ, ವ್ಯಕ್ತಿ ನೋಡಿ ಓಟ್ ಕೊಡ್ತೀವಿ. ಜನದಲ್ಲಿ ಯಾರು ವ್ಯಕ್ತಿ ಒಳ್ಳೆ ವ್ಯಕ್ತಿ ಇದ್ದನೋ ಅವ್ರಿಗೆ ನಾವು ವೋಟ್ ಮಾಡ್ತೀವಿ. ಇವತ್ತಿನ ದಿನ ಪಕ್ಷ ಇಂಥದ್ದೇ ಅಂತ ಏನೂ ಇಲ್ಲ. ಈಗ ಯೋಗೇಶ ನಿಂತ್ಕೊಳ್ಳಿ, ನಿಖಿಲಾರ ನಿಂತ್ಕೊಳ್ಳಿ, DK ಸೂರ್ಯನಾರಾಯಣ ನಿಂತ್ಕೊಳ್ಳಿ, ಯಾರು ನಿಂತ್ಕೊಳ್ಳಿ, ವ್ಯಕ್ತಿ ನೋಡಿ ವೋಟ್ ಹಾಕ್ತೀವಿ ನಾವು. ಅವೆಲ್ಲ ಆಗಿನ ಕಾಲ ಇಲ್ಲಿ ಇಲ್ಲ ಸ್ವಾಮಿ. ಈಗ ಯಾಕೆ ಮಾಡೋರು ಅವೆಲ್ಲನೂ? ಆಗಿನ ಕಾಲ ಇನ್ನೇನು 20 ವರ್ಷ 50 ವರ್ಷದಿಂದ ಇಲ್ಲ. ಈಗ ಏನು ಮಾಡ್ತಾರೆ, ಇವೆಲ್ಲ ಗಿಮಿಕ್ ಮಾಡ್ತಾರೆ. ಈಗೆಲ್ಲ ಓಟ್ ಬೀಳಲಿ, ಅದು ಬೀಳಲಿ, ಇದು ಗೆಲ್ಲುವ ಅಂತ ಓಟಕ್ಕೆ ಸಲುವಾಗಿ ಇವೆಲ್ಲ ಮಾಡ್ತಾರೆ ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.